ನಾನಾಗಲೇ ಹೇಳಿದೆ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಗ್ರಹಣವನ್ನ ಜ್ಯೋತಿಷಿಗಳು ನೋಡುವಂತಹ ವಿಧಾನವೇ ಬೇರೆ, ವಿಜ್ಞಾನಿಗಳು ನೋಡುವಂತಹ ವಿಧಾನವೇ ಬೇರೆ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳು ಭಾಗಿಯಾಗಿದ್ದಾರೆ. ನಿವೃತ್ತ ಇಸ್ರೋ ವಿಜ್ಞಾನಿ ಪ್ರೊಫೆಸರ್ ಜಗನ್ನಾಥ್ ವೆಂಕಟರಾಮಯ್ಯ ಅವರನ್ನ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸ್ತಾ ಹೋಗೋಣ. ಬಾಹ್ಯಾಕಾಶದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿರೋರು ಪ್ರೊಫೆಸರ್ ಜಗನ್ನಾಥ್ ವೆಂಕಟರಾಮಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ ವಿದ್ಯಾಶ್ರೀ ಅವರೇ. ಈ ಗ್ರಹಣ ಅಂತ ಬಂದಂತಹ ಟೈಮ್ನಲ್ಲಿ ಜನ ಜ್ಯೋತಿಷ್ಯದ ಮೂಲಕ ತಿಳ್ಕೊಳ್ಳುವಂತಹ ಮಾಹಿತಿಗಳೇ ಬೇರೆ. ಬಟ್ ವಿಜ್ಞಾನ ಈ ಗ್ರಹಣ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನ ಯಾವ ರೀತಿಯಾಗಿ ನೋಡುತ್ತೆ ಅಂತ ಹೇಳಿ ಜಗನ್ನಾಥ್ ಸರ್. ಈಗ ನೋಡಿ, ವಿಜ್ಞಾನ ಮತ್ತು ಜ್ಯೋತಿಷ್ಯ ಇದು ಬೇರೆ ಬೇರೆ ಅಂತ ನಂಗೆ ಅನ್ಸಲ್ಲ. ವಿಜ್ಞಾನ ಮತ್ತು ಜ್ಯೋತಿಷ್ಯ ಬೇರೆ ಬೇರೆ ಅನ್ಸಲ್ಲ. ಈಗ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಯಾವುದು ವಿಜ್ಞಾನ ಅಲ್ಲವೋ ಅದು ಉಳ್ಕೊಳ್ಳಲ್ಲ. ಇವತ್ತೇನಾದರೂ ಜ್ಯೋತಿಷಾಸ್ತ್ರ ಉಳ್ಕೊಂಡಿದ್ದರೆ ಜನಗಳ ಮೇಲೆ ಅಪಾರವಾದಂಥ ಪರಿಣಾಮ ಮಾಡ್ತಾ ಇದ್ದರೆ ಅದರಲ್ಲೂ ವಿಜ್ಞಾನ ಇದೆ ಅಂತಲೇ ನಾನು ಅನ್ಕೊಳ್ಳೋದು. ಈಗ ನಮ್ಮ ಅನೇಕ ಪೂಜನೀಯ ಜ್ಯೋತಿಷಿಗಳು ತಮ್ಮ ಅನುಭವದಿಂದ, ಪರಿಕಲ್ಪನೆಯಿಂದ ಕೆಲವು ಸ್ಪಷ್ಟವಾದಂತಹ ವೈಜ್ಞಾನಿಕ ಮಾರ್ಗೋಪಾಯಗಳನ್ನ ಬಳಸ್ಕೊಂಡು ಒಂದು ವಿಶ್ಲೇಷಣೆ ಮಾಡ್ತಾರೆ. ಈ ಜನಗಳು ಏಕಾಏಕಿ ಒಪ್ಕೊಳ್ಳಲ್ಲ ಯಾವುದನ್ನು ಕೂಡ. ಒಂದು ನೈಸರ್ಗಿಕವಾಗುವಂಥ ಕ್ರಿಯೆ ಆಗಿರ್ಬೋದು ಅಥವಾ ಮಾನವ ನಿರ್ಮಿತ ಆಗಿರ್ಬೋದು. ಈ ವಾಮಗೋಚರ ಮಾಡ್ತಾರಲ್ಲ, ಬಲವಂತವಾಗಿ ಒಂದು ಮಾಡೋಂಥದ್ದೊಂದು ಹಿಡಿದು ಒಂದು ಎಕ್ಸ್ಟ್ರೀಮ್ ಇದೆ. ನೈಸರ್ಗಿಕ ಕ್ರಿಯೆಗಳಿಗೆ ಈಗ ಹೆಚ್ಚು ಕಡಿಮೆ ನಾವು ಪರಿಹಾರನ ಹುಡುಕ್ತಾ ಇದ್ದೇವೆ. ಯಾಕೆ ಹೆಂಗಾಗುತ್ತೆ ಅಂತ. ಚಂಡಮಾರುತ ಆಗಿರ್ಬೋದು, ಭೀಕರ ಬರಗಾಲ ಆಗಿರ್ಬೋದು. ಈ ಹವಾಮಾನ ವೈಪರೀತ್ಯದ ಒಂದು ಕಡೆ ಆದರೆ, ಮಾನವ ನಿರ್ಮಿತ ಆದದ್ದು ಯಾವುದು ಅಂದರೆ ಈಗ ಈ ಟೆಕ್ನಾಲಜಿಕಲ್ ಡಿಸಾಸ್ಟರ್ಗಳು. ಈಗ ನೋಡಿ, ಈ ಕೆಲವು ದಿನಗಳ ಹಿಂದೆ ನಾವು ಎಲ್ಲ ಅದನ್ನು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಒಂದು ಮಾತನ್ನು ನಮ್ಮ ಹಿಂದಿನ ಪ್ರಸಾದದಲ್ಲಿ ಒಬ್ಬರು ಒಂದು ಮಾತು ಹೇಳಿದ್ರು, ನಮ್ಮ ಜಯರಾಮಾಚಾರ್ಯರು ತುಂಬ ಒಂದು ಮಾತು ಹೇಳಿದ್ರು. ಅದೇನೆಂದರೆ, ಈ 70 ವರ್ಷಗಳ ಅವರ ಜೀವಿತದ ಕಾಲದಲ್ಲಿ ಅನೇಕ ಬಗೆಯ ಅನುಭವಗಳನ್ನು, ಗ್ರಹಣಗಳನ್ನು ಕಂಡಿದ್ದಾರೆ. ಈಗ ಆಗ್ತಾ ಇರೋದನ್ನು ಕೂಡ ಅವರು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಆಗೋದು ಏನಂತಂದರೆ, ನೋಡಿ, ಯಾವುದೇ ಸಮಯದಲ್ಲಿ ನಮಗೆ ಗೊತ್ತಿರೋದನ್ನು ಮಾಡೋದೇ ವಿಜ್ಞಾನ. 2000 ವರ್ಷಗಳ ಹಿಂದಿನ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ನಂಬಿಕೆ, ಆಚಾರ, ವಿಚಾರಗಳು ಬಂದಿದ್ದರೆ ನಾವು ಮೊದಲು ಅದನ್ನು ಗೌರವಿಸ್ದಂಗೆ ಕಲಿಬೇಕು. ನಾವು ಅಂದರೆ ನಾವು ಮೊದಲು ಗೌರವಿಸಬೇಕು. ನನ್ನ ಒಂದು ಸರಳವಾಗಿ ಹೇಳೋದಾದರೆ, ನನ್ನ ಒಂದು 3 ತತ್ವಗಳನ್ನ ಬಳಸ್ತೇನೆ ನಾನು. ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತೇನೆ ನಾನು. ನೀವು ದೈವದಲ್ಲಿ ನಂಬಿಕೆ ಇಟ್ಟಿದ್ರೆ ಎಲ್ಲವೂ ದೈವಾಧೀನ ಅಂತ ಹೇಳಬೇಕಾಗತ್ತೆ. ಒಂದು ವೇಳೆ ನೀವು ದೈವಾಧೀನ ಅಲ್ಲ, ದೈವ ನಂಬಲ್ಲ ಅಂದರೆ ನೀವು ನಿಸರ್ಗ ವಿಧಿಯನ್ನು ನಂಬ್ತೀರ ಅಂತ ಇಟ್ಕೊಳ್ಳಿ. ಎಲ್ಲ ವಿಧಿ ಆಧಾರಿತ ಅನ್ನಬೇಕು. ಅಂದರೆ ವಿಧಿ ಆಧಾರಿತ ಅಥವಾ ದೈವಾಧಾರಿತ ಎರಡೇ ಆಗೋದು ಮೊದಲನೇದು. ಎರಡನೇದು ಆದುದೆಲ್ಲ ಒಳಿತೇ ಆಯಿತು. ನೋಡಿ, ದಾಸರು 100 ವರ್ಷಗಳ ಹಿಂದೆ ಈ ಸತ್ಯವನ್ನು ನಮ್ಗೆ ಹೇಳ್ಕೊಟ್ರು. ಸರ್ವಜ್ಞಾದಿಯಾಗಿ ದಾಸರು ನಮ್ಗೆ ಏನು ಹೇಳ್ಕೊಟ್ರು, ಆದುದೆಲ್ಲ ಒಳಿತೇ ಆಯಿತು ಅಂತ. ಬಟ್ ಭಾಳ ಮುಖ್ಯವಾದ 3ನೇದು ಏನಂದರೆ, ನೀವು ಹೇಳೋದೇ ಸರಿ, ನೀವು ಮಾಡೋದೇ ಸರಿ ಅಂತ. ಯಾಕಂದರೆ ಆಗೋದೇ ಆಗೋದು. ನೀವು ಅದನ್ನು ಇದು ಸರಿ ತಪ್ಪು ಅಂತ ಹೇಳೋದಕ್ಕೆ ನೀವ್ಯಾರು? ಅವ್ರಿಗೆ ಗೊತ್ತಿರೋದನ್ನು ಮಾಡ್ತಾರೆ ಅವರು. ಈಗ ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಅಜ್ಜ ಅಜ್ಜಿ ಆಗಲಿ, ಏನೋ ಒಂದು ರೀತಿ ಒಂದು ಕಾಯಂಕಾರ್ಯದಲ್ಲಿ ತೊಡಗಿರ್ತಾರಲ್ಲ. ಈಗ ನಾನು ನೋಡಿ, ಅವಾಗವಾಗ ನಾನು ಭೇಟಿ ಮಾಡ್ತಾಯಿರ್ತೀನಿ. ಸಣ್ಣ ಸಣ್ಣ ಹೆಣ್ಣುಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ? ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ, ಇವಳಿಗೊಂದು ಒಳ್ಳೆ ಗಂಡ ಸಿಗಲಿ ಅಂತ. ಈ ಹುಡುಗ ಸಿಗೋದಕ್ಕೂ ನೀವು ಹೇಳ್ಬೋದು ಮ್ಯಾಟ್ರಿಮೋನಿಯಲ್ ಯಾಕೆ ಟ್ರೈ ಮಾಡೋದು ಅವರು ಅಂತ. ಇಲ್ಲಿ ಮ್ಯಾಟ್ರಿಮೋನಿಯಲ್ಗಿಂತ ಬಹಳ ಮುಖ್ಯವಾದ ಅಂಶ ಏನಂತಂದರೆ, ಇಲ್ಲಿ ಅವರ ನಂಬಿಕೆಗೆ ಅರ್ಹವಾದಂತಹ ಮೂಲದಿಂದ ಒಂದು ನೆಮ್ಮದಿಯನ್ನು ಪಡ್ಕೊಳಕ್ಕೆ ಹೋಗ್ತಾರಲ್ಲ, ಅದು ಭಾಳ ಮುಖ್ಯ. ಇದನ್ನು ನಾನು ತುಂಬ ಸರಳವಾಗಿ ಹೇಳೋದಾದರೆ, ನೀವು ಮಾಡೋದನ್ನು ಏನು ಮಾಡಬೇಕು ಅದು ಮಾಡಿ. ನಿಸರ್ಗದ ನಿಯಮ ಅಥವಾ ದೈವಾಧೀನವಾಗಿ ಏನಾಗಬೇಕು ಅದು ಅದೇ ಆಗುತ್ತೆ. ಹೀಗಾಗಿ ಜ್ಯೋತಿಷ್ಯ ಮತ್ತು ವಿಜ್ಞಾನ, ಅನೇಕರು ಏನು ಮಾಡ್ತಾರೆ, ಒಂದು ರೀತಿಯಾಗಿ ಜ್ಯೋತಿಷ್ಯನೇ ಬೇರೆ, ವಿಜ್ಞಾನ ಬೇರೆ ಅಂತ ಯೋಚನೆ ಮಾಡ್ತಾರೆ. ಹಾಗೆ ಯೋಚನೆ ಮಾಡಬಾರ್ದು. ಯಾಕೆಂದರೆ ಜ್ಯೋತಿಷಾಸ್ತ್ರದಲ್ಲೂ ಕೂಡ ವಿಜ್ಞಾನ ಅಡಕವಾಗಿದೆ. ಈಗ ನೋಡಿ, ನನ್ನನ್ನು ಈ ಚೀನಾ ದೇಶದಲ್ಲಿ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕ್ಲಬ್ನ ಮೆಂಬರ್ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಬರೀ ಗ್ಯಾಲಕ್ಸಿ ಅಲ್ಲ, ಈ ಹೊಸ ವಿಚಾರಗಳು ಹೆಂಗೆ ಬರ್ತಾ ಇದ್ದಾವೆ ಅಂದರೆ, ನಿಮ್ಮ ಅಣುಗಳು, ನಿಮ್ಮ ಸಾವಿನ ನಂತರ ನಿಮ್ಮ ಅಣುಗಳು, ಕಣಗಳು ಬಾಹ್ಯಾಕಾಶಕ್ಕೆ ಕೊಟ್ಟೋಗ್ತವೆ ಅಂತ. ಬಾಹ್ಯಾಕಾಶದ ಭಾಗ ನಾವು. ಇನ್ನು ಸರಳವಾಗಿ ಕುವೆಂಪು ಅವ್ರು ಹೇಳ್ತಾರೆ, ನಾವು ಸೂರ್ಯನ ಭಾಗ ಅಂತ. ನಮ್ಮ ದಾರಾಮೇಲೆ ತಗೊಳ್ಳಿ, ಅಂದರೆ ನೀವು ಪುತಿನ ತಗೊಳ್ಳಿ, ಅವರ ಪ್ರತಿಯೊಂದು ಭಾವಗೀತೆಗಳಲ್ಲಿ, ಅವರ ಪ್ರತಿಯೊಂದು ಕವನಗಳಲ್ಲಿ ಏನು ಹೇಳ್ತಾರೆ, ಒಂದು ಆಧ್ಯಾತ್ಮಿಕ ನೆಲೆಯನ್ನು ಹುಡುಕ್ಲಿಕ್ಕೆ ಕೊಡ್ತಾರೆ. ಅದರಿಂದ ನಾವು ಆಧುನಿಕ ವಿಜ್ಞಾನ
ಚಿಂತಕರು ಏನು ಮಾಡಬೇಕು ಅಂದರೆ ಇವತ್ತಿನ ಈ ಸಾಂಪ್ರದಾಯಿಕವಾಗಿ ಬಂದಂಥ ಆಧ್ಯಾತ್ಮಿಕ ದೃಷ್ಟಿಕೋನಗಳಲ್ಲೂ ಕೂಡ ವಿಜ್ಞಾನ ಇದೆ ಅನ್ನೋದು ಮನಗಾಣಬೇಕು. ಮತ್ತು ಅದು ಎಷ್ಟು ಅನ್ನೋದನ್ನು ಹುಡುಕಕ್ಕೆ ಶುರು ಮಾಡಬೇಕು. ಅದು ಮಾಡಿದ್ರೆ ಏನಾಗ್ತದೆ ಅಂದರೆ ಏಕಾಏಕಿ ನಾವು ತಿರಸ್ಕಾರ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಯಾವ ರೀತಿಯಾದ ಬೆಲೆ ಬರಲ್ಲ, ಮತ್ತು ಜನರ ವಿಶ್ವಾಸನೂ ಬರಲ್ಲ. ಖಂಡಿತ ಇದ್ರ ಬಗ್ಗೆ ಐ ಥಿಂಕ್ ಇನ್ನೂ ತುಂಬಾ ಆಳವಾದಂತಹ ವಿಷಯಗಳನ್ನ ನಿಮ್ಮ ಜೊತೆ ತಿಳ್ಕೊಳ್ಳೋದಕ್ಕಿದೆ. ನಮ್ಮ ಜೊತೆಗೆ ಕಲಬುರಗಿಯಿಂದ ಶರಣಬಸವೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ಬಸಯ್ಯ ಸ್ವಾಮಿಯವರು ಕೂಡ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಬಸಯ್ಯ ಸ್ವಾಮಿಯವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ದೇಗುಲದ ಬಾಗಿಲುಗಳನ್ನ ಕೆಲವೇ ಕ್ಷಣಗಳ ಹಿಂದೆ ಕ್ಲೋಸ್ ಮಾಡಲಾಗಿದೆ. ನಿಮ್ಮ ದೇಗುಲದಲ್ಲಿ ಅಥವಾ ಸಾಮಾನ್ಯವಾಗಿ ನೀವು ಚಂದ್ರಗ್ರಹಣವನ್ನ, ಇವತ್ತಿನ ಚಂದ್ರಗ್ರಹಣವನ್ನ ಯಾವ ರೀತಿಯಾಗಿ ನೋಡ್ತೀರಿ? ಏನು ಆಚರಣೆಗಳು ಬೆಳಗ್ಗಿನಿಂದ ದೇಗುಲದಲ್ಲಾಯಿತು, ಮುಂದೆ ಎಷ್ಟು ಹೊತ್ತಿಗೆ ದೇಗುಲದ ಬಾಗಿಲು ಓಪನ್ ಆಗುತ್ತೆ, ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ಸರಿ ಮೇಡಮ್, ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿದ್ದ ಕಾರಣಕ್ಕಾಗಿ ಸುಮಾರು ಬೆಳಗ್ಗೆ 9 ಗಂಟೆ 20 ನಿಮಿಷಕ್ಕೆ ವೇದ ಆರಂಭವಾಗಿದೆ. ಹಾಗಾಗಿ ಇದು ಕೇತುಗ್ರಸ್ತ ಗ್ರಹಣ ಆರಂಭಗೊಳ್ಳೋದು 3 ಗಂಟೆ 28 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗ್ತದೆ. ಮುಕ್ತಾಯ ಸಮಯ ಸಂಜೆ 6 ಗಂಟೆ 48 ನಿಮಿಷಕ್ಕೆ ಗ್ರಹಣ ಒಂದು ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ನಾವು ದೇವಸ್ಥಾನದ ಮಧ್ಯಾಹ್ನ ಒಂದು ಶರಣಬಸವೇಶ್ವರ ಕರ್ತೃ ಗದ್ದಿಗೆಗೆ ವಿಶೇಷವಾಗಿ ಪೂಜೆ ಅಭಿಷೇಕ ಆದ ನಂತರ ಒಂದು 2 ತಾಸು ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದಾದ ನಂತರ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿಯವರ ಸಂದೇಶದ ಮೇರೆಗೆ ನಾವು 3 ಗಂಟೆ 10 ನಿಮಿಷಕ್ಕೆ ದೇವಸ್ಥಾನವನ್ನು ಬಂದ್ ಮಾಡಿದೆ. ಈಗ ಸಾಯಂಕಾಲ 6 ಗಂಟೆ 50 ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಆದ ಬಳಿಕ 6 ಗಂಟೆ 55 ನಿಮಿಷಕ್ಕೆ ಮತ್ತೆ ದೇವಸ್ಥಾನವನ್ನು ತೆರೆದು ಇಡೀ ದೇವಸ್ಥಾನ ಗೋಮೂತ್ರದಿಂದ ಶೇಖರಣೆ ಮಾಡಿ ಇಡೀ ದೇವಸ್ಥಾನವನ್ನು ಶುಚಿಗೊಳಿಸಿ ಮತ್ತೆ ಕರ್ತೃ ಗದ್ದಿಗೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಾಡೋದರ ಮುಖಾಂತರ ಪೂಜೆ ಪ್ರಾರಂಭವಾಗ್ತದೆ. ಅದಾದ ಬಳಿಕ ಯಥಾ ಪ್ರಕಾರವಾಗಿ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ನಮ್ಮ ದೇವಸ್ಥಾನದಲ್ಲಿ ಕಲ್ಪಿಸಿಕೊಡಲಾಗ್ತದೆ ಮೇಡಮ್. ಈ ಗ್ರಹಣದ ಆಚರಣೆಯನ್ನ ಯಾಕಾಗಿ ಮಾಡಬೇಕು ಅಂದ್ರೆ, ದೇಗುಲಗಳಲ್ಲಿ ಈ ರೀತಿಯಾದಂತಹ ಆಚರಣೆ ಯಾವ ಉದ್ದೇಶಕ್ಕಾಗಿ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ಯಾಕಂದ್ರೆ ಜನ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ, ದೇವರಿಗೂ ಗ್ರಹಣ ಹಿಡಿಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ದೇಗುಲಗಳಲ್ಲಿ ಈ ಗ್ರಹಣದ ಆಚರಣೆ ಯಾಕಾಗಿ ಅಂತ ಹೇಳಿ ವಿವರಿಸಬಹುದಾ ಬಸಯ್ಯ ಸ್ವಾಮಿಗಳೇ? ನಮ್ಮ ಒಂದು ವಿವರಣೆ ಪ್ರಕಾರ ತಿಳಿಸ್ಬೇಕಂದ್ರೆ, ಈ ಗ್ರಹಣದ ಟೈಮಿನಲ್ಲಿ ದೈವಶಕ್ತಿಗೆ ಒಂದು ದೈವಶಕ್ತಿಯ ಪವರ್ ಏನಿರ್ತದಲ್ಲ ಅದು ಒಂದು ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಈ ಗ್ರಹಣದ ಸಮಯದ ದುಷ್ಟಶಕ್ತಿಗೆ ಇರತಕ್ಕಂಥ ಶಕ್ತಿ ಜಾಸ್ತಿ ಉದ್ಭವ ಆಗ್ತದೆ. ಆ ದುಷ್ಟಶಕ್ತಿಗಳ ಒಂದು ಗ್ರಹಣದ ಅಣುಗಳು ದೇವಸ್ಥಾನದ ಮೇಲೆ ಬೀಳದಾಗಲಿ ಅಥವಾ ದೇವರ ಮೂರ್ತಿ ಮೇಲೆ ಅದರ ಅಣುಗಳು ಬೀಳೋದ್ರಿಂದ ಆ ದೈವಶಕ್ತಿ ಕಡಿಮೆಗೊಳ್ಳುತ್ತದೆ ಮೇಡಮ್. ಆ ದೈವಶಕ್ತಿ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ದೇವಸ್ಥಾನ ಒಂದು ದೇವಗುಲಗಳನ್ನು ಮುಚ್ಚಲಾಗ್ತದೆ ಮೇಡಮ್. ಓಕೆ ವಿದ್ಯಾಶ್ರೀಯವರೇ, ಒಂದು ಭಾಳ ಸರಳವಾದಂತಹ ಪ್ರಶ್ನೆ. ಯಾವುದೇ ಒಂದು ವಿಜ್ಞಾನ ಆಗಬೇಕಾದ್ರೆ ನಾವು ಅದನ್ನು ಅಧ್ಯಯನ ಮಾಡಬೇಕು. ಈಗ ನಾನು ಅಧ್ಯಯನ ಮಾಡಿದ್ರೆ ಮತ್ತು ನಮ್ಮ ಅರ್ಚಕರು ಅಧ್ಯಯನ ಮಾಡಿದ್ರೆ ಒಂದೇ ಉತ್ತರ ಬರಬೇಕು, ಅದಾಗಲೇ ಆವಾಗಲೇ ವಿಜ್ಞಾನ ಆಗೋದು. ಈಗ ಒಂದು ಮಾತನ್ನು ಭಾಳ ಮುಖ್ಯವಾದ ಮಾತು ಹೇಳಿದ್ರು ನಾವೆಲ್ಲರೂ ಕೂಡ ಗಮನಿಸಬೇಕು. ದೈವಕ್ಕೆ ಗ್ರಹಣ ಕಾಲದಲ್ಲಿ ಶಕ್ತಿ ಕುಂಠಿತವಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ದುಷ್ಟಶಕ್ತಿಗಳಿಗೆ ಹೆಚ್ಚು ಶಕ್ತಿ ಬಂದು ಅದು ದೈವಶಕ್ತಿಯ ಮೇಲೆ ಆಕ್ರಮಣ ಮಾಡ್ಬೋದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟರು. ಇದು ಸರಿನೂ ಇರ್ಬೋದು, ಸುಳ್ಳು ಇರ್ಬೋದು. ಆದರೆ ಈ ದೈವಶಕ್ತಿ ಮತ್ತು ಕೆಟ್ಟ ಶಕ್ತಿಗಳು ಹೆಚ್ಚಾಗೋದು ಕಡಿಮೆ ಆಗೋದು ಎಲ್ಲರೂ ಒಂದು ಕಡೆ ಅದನ್ನು ಅಧ್ಯಯನ ಮಾಡಬೇಕಲ್ವೇ, ಅವಾಗಲೇ ವಿಜ್ಞಾನ ಆಗೋದು. ಒಂದು ವೇಳೆ ಅದಾದರೆ ನಾವು ನಿಜಕ್ಕೂ ಕೂಡ ಎಲ್ಲ ದೇವಸ್ಥಾನ ಮುಚ್ಚಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ ಎಲ್ಲ ದೇವಸ್ಥಾನ ಬಾಗಿಲು ತೆಗಿಬೇಕು. ನೋಡಿ, ಉತ್ತರ ಅಲ್ಲೇ ಬರುತ್ತೆ. ಯಾಕೆಂದರೆ ಈ ಒಂದು ತಮ್ಮ ಅಭಿಪ್ರಾಯದಲ್ಲಿ ಬಹಳಷ್ಟು ಬೆಲೆ ಇದೆ. ಅದು ನಂಬಿಕೆಯಾಗಿ ಉಳ್ಕೋಬಾರ್ದು, ಅದು ವೈಜ್ಞಾನಿಕ ಆಧಾರವಾದಾಗ ಬಹುಶಃ ಹೆಚ್ಚು ಜನ ದೇವಸ್ಥಾನಗಳಿಗೆ ಹೋಗುವಂಥ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಅದು ಒಂದು ರೀತಿ ಭಾವನೆಯನ್ನು ನಾವು ನಂಬಿಕೆ. ನೋಡಿ, ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಪ್ರಾಸಂಗಿಕವಾಗಿ. ಕೋವಿಡ್ ಸಮಯದಲ್ಲಿ ನಾನು ವಿಶ್ವ ಸಂಸ್ಥೆಯ ಇನ್ಫೋಡೆಮಿಕ್ ಮ್ಯಾನೇಜರ್ ಆಗಿದ್ದೆ, ಮಾಹಿತಿ ಮಹಾಮಾರಿಯ ಒಬ್ಬ ನಿರ್ವಾಹಕನಾಗಿದ್ದೆ. ಎಲ್ಲೆಲ್ಲಿ ನಂಬಿಕೆಗಳಿದ್ವೋ, ಎಲ್ಲೆಲ್ಲಿ ದೈವಪರ ಚಿಂತನೆಗಳಿದ್ವೋ, ಎಲ್ಲೆಲ್ಲಿ ಸಮುದಾಯಗಳನ್ನು ಕಾಳಜಿಯಿಂದ ನೋಡುವಂತಹ ಒಂದು ನಂಬಿಕೆಗಳಿದ್ವೋ ಅಲ್ಲಿ ಮಾತ್ರ ಈ ಕೋವಿಡ್ ಮಹಾಮಾರಿಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಅಂದರೆ ಫೇತ್ ಬೇಸ್ಡ್ ನಂಬಿಕೆ ಇರುವಂತಹ, ವಿಶ್ವಾಸವನ್ನು ಗಳಿಸಿರುವಂತಹ ಶಕ್ತಿಗಳು ಅಪರೂಪವಾಗಿ ಬಲವಾಗಿರ್ತವೆ.
ಈಗ ನಮ್ಮ ಅರ್ಚಕರು ಹೇಳಿದ್ದೇನಂತ ಅಂದರೆ ಆ ಕಾಲದಲ್ಲಿ ದೈವಶಕ್ತಿ ಕಡಿಮೆ ಆಗಿರುತ್ತೆ ಅಂತ. ಆಧಾರ ಎಲ್ಲಿದೆ? ಆಧಾರ ಎಲ್ಲಿದೆ? ಇದು ನೋಡಿ, ಇದು ನಮ್ಮನ್ನು ಬೇರೆಯವರು ಅನುಮಾನದಿಂದ ನೋಡೋದು ತಪ್ಪಿಸುತ್ತೆ. ಈ ದೇಶ ಇವತ್ತು ದಿನ ಒಂದು ಸವಾಲಿನಲ್ಲಿದೆ. ಈಗ ಇಡೀ ಪ್ರಪಂಚಕ್ಕೆ ನಾವು ವಸುದೈವಕಂ ಕುಟುಂಬ ಅಂತ ಹೇಳಬೇಕಾದ್ರೆ ಇಡೀ ಜಗತ್ತಿಗೆ ನಾವು ನಾಯಕತ್ವ ಕೊಡೋದು ಯಾವಾಗ ಅಂದರೆ ನಮ್ಮ ವಿಚಾರದಲ್ಲಿ ಆರ್ಯಭಟನಿಂದ ಹಿಡಿದು ಬಾಹ್ಯಾಕಾಶದ ಮಹಾಪಿತಾಮಹ ಆರ್ಯಭಟನಿಂದ ಹಿಡಿದು ಇವತ್ತಿನವರೆಗೂ ನಾವು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ, ವಿಜ್ಞಾನ ಇದೆ. ಇದನ್ನು ನಾವು ಸಾಬೀತು ಮಾಡಬೇಕಾಗುತ್ತೆ. ಇದು ವೈಜ್ಞಾನಿಕವಾಗಿ ನೋಡೋದು ಸರಿಯಾದಂಥ ಒಂದು ವಿಧಾನ ಇದೆ ಮೇಡಮ್. ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡಬೇಕು, ಖಾತ್ರಿ ಮಾಡ್ಕೋಬೇಕು. ಅದು ಯಾರು ಮಾಡ್ಬೋದು, ಅದೇನು ಭಾಳ ದೊಡ್ಡ ಸಮಸ್ಯೆ ಅಲ್ಲ. ಅರ್ಚಕರು ನಾನು ಒಂದೇ ಅಂತ ಇಟ್ಕೊಳ್ಳೋಣ. ಅರ್ಚಕರು ಹೇಳೋ ಮಾತನ್ನು ನಾವು ಬನ್ನಿ ದೈವ ಬಲಕ್ಕೆ ಶಕ್ತಿ ಕಡಿಮೆ ಆಗೋದನ್ನು ಹುಡ್ಕೋಣ ಅಂತ ನಾವು ಇಬ್ಬರು ಹುಡುಕ್ಬೇಕು. ಖಂಡಿತ. ಯಾಕೆಂದರೆ ನಾನು ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಇಲ್ಲ ನಿಮಗೆ ಆಶ್ಚರ್ಯ ಆಗುತ್ತೆ. ರಾಷ್ಟ್ರೀಯ ಸಾಮಾಜಿಕ ಶಾಸ್ತ್ರ ಅಧಿವೇಶನದಲ್ಲಿ ವೇದಾಂತ ಹೆಬ್ಬಿಂಗೆ ಅಂತ ಒಬ್ಬರಿದ್ದರು, ತಾವು ಕೇಳಿರ್ಬೋದು. ಅವರ ಅಳಿಯ ಕೋಲಾಲಂಪುರಲ್ಲಿ ಇದ್ಕೊಂಡು ಮೈಸೂರು ನಡೆದಂಥ ಸಮ್ಮೇಳನದಲ್ಲಿ ಒಂದು ಭಾಳ ಅದ್ಭುತವಾದ ಪ್ರಯೋಗ ಮಾಡಿ ತೋರಿಸಿದ್ರು. ಅತಿ ದುಷ್ಟವಾಗಿರೋ ಕ್ರೂರವಾಗಿರೋ ವ್ಯಕ್ತಿಯ ಸುತ್ತಮುತ್ತ ದೇಹದಲ್ಲಿರುವಂತಹ ಒಂದು ಇದರ ವಿಕಿರಣಗಳಿದೆಯಲ್ಲ, ವೈಬ್ರೇಷನ್ಸ್ಗಳು, ಅದನ್ನು ಮತ್ತು ತುಂಬ ಅತ್ಯಂತ ಮೇಧಾವಿಯಾದಂತಹ ಸಜ್ಜನರಾದಂಥ ಯೋಗಿಯ ದೇಹ ಸುತ್ತ ಇರುವಂಥ ಒಂದು ಪ್ರಕರಣ ಇದೆಯಲ್ಲ, ಪ್ರಸರಿಸುವಂಥ ಸಾಮರ್ಥ್ಯ, ಅದನ್ನು ಅಧ್ಯಯನ ಮಾಡಿ ಹೇಳ್ತಾರೆ. ಪ್ರತಿಯೊಂದು ದೇಹದ ಸುತ್ತ ಒಂದು ವೈಬ್ರೇಷನ್ ಇರುತ್ತೆ, ಅದನ್ನು ಅಧ್ಯಯನ ಮಾಡ್ತಾರೆ. ನಾವು ಒಂದು ದೇವಸ್ಥಾನದಲ್ಲಿ ಒಂದು ಬಲ ಇರುವಾಗ, ದೈವ ಬಲ ಇರುವಾಗ ಅದನ್ನು ಒಂದು ರಾಕ್ಷಸಿ ಬಲಕ್ಕೆ ಖಂಡಿತವಾಗಿ ಕಂಪೇರ್ ಮಾಡ್ಬೋದು. ಅದನ್ನು ನಾವು ಹುಡುಕು ಮಾಡಬೇಕಷ್ಟೇ. ಈಗ ಒಂದು ಆಯುಧ, ಒಂದು ವಿಧಾನ ಮಾಡ್ಕೋಬೇಕಷ್ಟೇ. ರೈಟ್. ಅದು ನಮ್ಗೆ ಭಾಳ ಶಕ್ತಿಯನ್ನು ಕೊಡುತ್ತೆ. ಈ ಜಾಗತಿಕವಾಗಿ ನಾವು ಭಾಳ ಜನ ನಮ್ಮನ್ನು ಮೆಚ್ಚಲಿಕ್ಕೆ ಇಷ್ಟಪಡ್ತಾರೆ, ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಖಂಡಿತ ಖಂಡಿತ. ಈ ವಿಚಾರದ ಬಗ್ಗೆ ಇನ್ನೂ ಕೂಡ ಚರ್ಚೆಯನ್ನು ಮಾಡೋಣ. ಹಾಗೆ ಕಲಬುರಗಿಯಿಂದ ಜಾಯಿನ್ ಆದಂಥ ಬಸಯ್ಯ ಸ್ವಾಮಿಯವರೇ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.